ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಚಿಕನ್ ಐಟಮ್ನ ತೋರಿಸ್ತಾ ಇದ್ದೀನಿ. ಇದನ್ನು ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ. ಮತ್ತು ಊಟದ ಜೊತೆ ರಸಮ್ ಜೊತೆ ನೆಂಚ್ಕೊಳಕ್ಕೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೆಣಸಿನ ಸಾರು, ರಸಮ್ಮು, ಬಸ್ಸಾರು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ಒಂದು 2-3 ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಇಂಚು ಶುಂಠಿನ ನಾನು ತೊಗೊಳ್ತಾ ಇದ್ದೀನಿ. ಮತ್ತು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನು ಇದಕ್ಕೆ ಚಿಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ. ಚಿಕ್ಕಿ ಸೊಪ್ಪಿಂದೇ ಮೇಯ್ನ್ ಟೇಸ್ಟು ಈ ಚಿಕನ್ಗೆ ಬರೋದು. ಚಿಕ್ಕಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಮತ್ತು ಫ್ರೆಶ್ ಆಗೂ ಇತ್ತು, ತುಂಬಾ ಟೇಸ್ಟಿಯಾಗೂ ಬರುತ್ತೆ ಇದು ಸೊಪ್ಪು. ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ. ಶುಂಠಿನ ನಾನು ತುರ್ಕೊಂಬಿಟ್ಟೆ. ಹಾಗೆ ಬೆಳ್ಳುಳ್ಳಿನೂ ಕೂಡ ಸಣ್ಣದಕ್ಕೆ ತುರ್ಕೊಂಡಿದ್ದೀನಿ. ನಾನು ಪೇಸ್ಟೇನೂ ಮಾಡ್ಕೊತಾ ಇಲ್ಲ, ಬರೀ ಗ್ರೇಟ್ ಮಾಡ್ಕೊತಾ ಇರೋದು ಅಷ್ಟೇ. ಮೆಣಸಿನ್ಕಾಯಿನೂ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3 ಮೆಣಸಿನ್ಕಾಯಿನ ಮೀಡಿಯಮ್ ಸೈಜಲ್ಲಿ ಹೆಚ್ಕೊತಾ ಇದ್ದೀನಿ. ತೀರಾ ಸಣ್ಣದಾಗಿ ಏನು ಹೆಚ್ಕೊಂಡಿಲ್ಲ, ಮೀಡಿಯಮ್ ಸೈಜಲ್ಲೇ ಹೆಚ್ಕೊಂಡಿದ್ದೀನಿ. ಮತ್ತು 1 ಟೊಮೆಟೊನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಒಂದು ಅರ್ಧ-ಮುಕ್ಕಾಲು ಕೆಜಿಯಷ್ಟು ನಾನು ಚಿಕನ್ ತೊಗೊಂಡು ಮಾಡ್ತಾ ಇರೋದು. ಒಂದೇ ಟೊಮೆಟೊ ಸಾಕಾಗತ್ತಾ ಅಂತ ನೀವು ಅನ್ಕೋಬೋದು. ಬಟ್ ಚಿಕ್ಕಿ ಸೊಪ್ಪಿದೆಯಲ್ಲ, ಅದೇ ಹುಳಿ ಬರುತ್ತೆ. ಹಾಗಾಗಿ ನಾನು ಒಂದೇ ಟೊಮೆಟೊ ತೊಗೋತಾ ಇದ್ದೀನಿ. ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಗ್ರೇಟ್ ಮಾಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆನೂ ಜಾಸ್ತಿ ಏನು ಹಾಕಬೇಕಾಗಿಲ್ಲ. ಅಷ್ಟೇ, ಈರುಳ್ಳಿ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಹಾಕಬೇಕು ಅಷ್ಟೇ, ಸ್ವಲ್ಪನೇ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಈರುಳ್ಳಿ ಬಾಡ್ತಾ ಇರುವಾಗಲೇ ಟೊಮೆಟೊನೂ ಹಾಕ್ಕೊಂಬಿಟ್ಟಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ, ಮಸಾಲೆ ಎಲ್ಲ ಇದರಲ್ಲಿ ಎಣ್ಣೆನಲ್ಲಿ ಬಾಡಿದ್ರೆ ಅದೇ ಸಾಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ನೀರನ್ನು ಬಳಸ್ತಾ ಇಲ್ಲ. ಇದು ಈರುಳ್ಳಿ, ಟೊಮೆಟೊ, ಈ ಸೊಪ್ಪು ಇದರದ್ದು ನೀರಿನ ಅಂಶದಲ್ಲೇ ಚಿಕನ್ ಬೇಯುತ್ತೆ. ಈಗ ನಾನು ಚಿಕನ್ನ ಹಾಕ್ಕೊಂಬಿಡ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಎಲ್ಲ ಹೊಂದಿಸ್ಕೊಂಬಿಡೋಣ. ಇದ್ರದ್ದು ನೀರಿನ ಅಂಶ, ಚಿಕನ್ದು ನೀರಿನ ಅಂಶನೂ ಕೂಡ ಇದರಲ್ಲೇ ಬಿಟ್ಕೊಳ್ಳುತ್ತೆ. ಒಂದು ತೃಣನೂ ನಾವು ನೀರು ಹಾಕೋದು ಬೇಡ. ನೀರು ಹಾಕಿದ್ವಿ ಅಂದರೆ ಕೆಟ್ವಿ ಅಂತಲೇ ಅರ್ಥ. ಈಗ ಒಂಚೂರು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಪುಡಿ ಉಪ್ಪೇ ಹಾಕ್ತಾಯಿದ್ದೀನಿ. ಇದಕ್ಕೆ ಹರಳುಪ್ಪು ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಾವು ಇದಕ್ಕೇನೂ ನೀರು ಸೇರಿಸಲ್ವಲ್ಲ. ಅಕಸ್ಮಾತ್ ಏನಾದರೂ ಹರಳು ಸಿಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಪುಡಿ ಉಪ್ಪೇ ಹಾಕ್ಕೋತಾ ಇದ್ದೀನಿ. ಎಲ್ಲ ಹೊಂದಿಸ್ಕೊಂಡು ಮತ್ತಿನ್ನೊಂದು ನಿಮಿಷ ಸ್ವಲ್ಪ ಬಾಡಿಸ್ಕೊತಿದ್ದೀನಿ. ಇದು ಎಣ್ಣೆ ಅಂಶ ಬಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ನಾವು ನೀರೇ ಹಾಕಿಲ್ದಿರೋದ್ರಿಂದ ಅದರಲ್ಲೇ ಬಾಡುತ್ತೆ. ಈಗ ಸೊಪ್ಪನ್ನು ನಾನು ಹೆಚ್ಕೊಂಡಿರೋದನ್ನೆಲ್ಲ ಹಾಕ್ಕೊತಿದ್ದೀನಿ ನೋಡಿ. ಆ ಸೊಪ್ಪಿಂದ ನೀರಿನ ಅಂಶದಲ್ಲೇ ಇದು ಚಿಕನ್ನು ಬೇಯಬೇಕು. ಹಾಗಾಗಿ ತುಂಬ ಡ್ರೈ ಐಟಮ್ ಇದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಹೊಂದಿಸ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಟಾದ್ಮೇಲೆ ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸು ಏನು ಹಾಕೋದು ಅಂತ ನೋಡೋಣ. ನೋಡಿ, ಅದರಲ್ಲೇ ನೀರು ಬಿಟ್ಕೊಂಡಿದೆ, ಅದಿನ್ನೂ ಬೇಯಬೇಕು. ಹಾಗಾಗಿ ಮತ್ತಿನ್ನೊಂದು ಸತಿ ನೋಡಿ, ಪನ್ನೀರು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಒಂದು 1/4 ಲೀಟ್ರಷ್ಟು ಹಾಲಂದು ಪನ್ನೀರ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಪನ್ನೀರನ್ನು ಸಣ್ಣದಾಗಿ ಹೆಚ್ಕೊಂಬಿಟ್ಟಿದ್ದೀನಿ ನಾನು, ಪುಡಿ ಆಗಬೇಕು ಅನ್ನೋ ಥರ. ಇದರದ್ದು ರುಚಿ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ನೀವೇನು ಅಂಗಡಿಯಿಂದನೇ ಪನ್ನೀರ್ ತರಬೇಕು ಅಂತಿಲ್ಲ. ಒಂದು 1/4 ಲೀಟ್ರ್ ಹಾಲಿದ್ರು ಅದನ್ನೇ ನಾನು ಪನ್ನೀರ್ ಮಾಡ್ಕೊಂಡಿದ್ದೀನಿ. ಈಗ ಪಲಾವ್ ಎಲ್ಲನೂ ಸೇರಿಸ್ಕೊಂಡೆ.
ಈಗ ಪೆಪ್ಪರ್ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಟೀ ಸ್ಪೂನ್ ಇದೆಯಲ್ಲ, ಪುಟಾಣಿ ಸ್ಪೂನು, ಅದರಲ್ಲಿ ಒಂದು 2-3 ಸ್ಪೂನ್ ಹಾಕಿದ್ದೀನಿ. ನೀವು ಒಂದು ಅರ್ಧ ಚಮಚ ಅಂತ ತಿಳ್ಕೊಬೋದು. ಇದು ಹೀಗೆ ಡ್ರೈ ಆಗಿ ಇನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ನೋಡಿ ಈಗ ಬೆಂದಿದೆ, ಎಲ್ಲ ಡ್ರೈ ಆಗಿದೆ ನೋಡಿ, ಪೂರ್ತಿ ಡ್ರೈ ಆಗಿಬಿಟ್ಟಿದೆ. ಒಂದು ಸ್ವಲ್ಪನೂ ನೀರಿನಂಶ ಇಲ್ಲ, ಈ ಥರನೇ ಡ್ರೈ ಆಗಬೇಕು. ಈಗ ಕೊತ್ತಂಬರಿ ಸೊಪ್ಪು ಅಲಂಕಾರ ಮಾಡಿಬಿಟ್ರೆ ನಮ್ಮದು ಚಿಕ್ಕಿ ಚಿಕನ್ನು ರೆಡಿಯಾಗಿದೆ. ಇದನ್ನು ಪ್ಲೇಟಿಂಗ್ ಮಾಡಿಬಿಡೋಣ. ಈಗ ಈ ಚಿಕನ್ನ ನೀವು ಮಾಡ್ಕೊಂಡು ತಿಂದು ನೋಡಿ, ಏನು ಟೇಸ್ಟಾಗಿತ್ತು ಅಂದರೆ ನೀವೇ ಹೇಳ್ತೀರಾ, ಸರಳ ಸಿಂಪಲ್ಲಾಗಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ. ಜಾಸ್ತಿ ಏನು ಎಣ್ಣೆ ಬೆಣ್ಣೆ ಉಪಯೋಗಿಸಿರಲ್ದೆ ಮಾಡಿರೋವಂಥದ್ದು ಸೊಪ್ಪಿನ ಐಟಮ್ನ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.